ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಷ್ಟೊಂದು ಬಟ್ಟೆನೆಲ್ಲ ಓಂ ಶಕ್ತಿ ದೇವಸ್ಥಾನ ಓಪನ್ ಇತ್ತು ಅಂತ ಕೊಟ್ಟಿದ್ದರು. ಎಲ್ಲ ಬ್ಲೌಸು ಕೂಡ ನಾರ್ಮಲ್ ಬ್ಲೌಸೇನೆ, ಯಾವುದೇ ರೀತಿ ಡಿಸೈನ್ ಎಲ್ಲ ಏನೂ ಇಲ್ಲ. ಎಲ್ಲದೂ ಕೂಡ ರೆಡ್ ಬ್ಲೌಸ್ಗಳು ಮತ್ತು ವೈಟ್ ಬ್ಲೌಸ್ಗಳೇ ಆಗಿತ್ತು. ಎಲ್ಲ ಸುಮಾರು ಒಂದು 30 ಬ್ಲೌಸ್ಗೂ ಸೀರೆ ಅಷ್ಟು ಕೊಟ್ಟಿದ್ದರು. ಎಲ್ಲದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ನಾರ್ಮಲಾಗೇನೆ, ಯಾವುದೇ ರೀತಿ ಡಿಸೈನ್ ಇಲ್ಲ. ದೇವಸ್ಥಾನ ಓಪನ್ ಇರೋದ್ರಿಂದ ಎಲ್ಲ ರೆಡ್ ಸೀರೆನೇ ಹಾಕೋಬೇಕು ಅಂತ ಮಾತಾಡ್ಕೊಂಡು ಕೊಟ್ಟಿದ್ದರು. ಒಂದಷ್ಟನ್ನು ಕೊಟ್ಬಿಟ್ಟಿದ್ದೆ, ಇಷ್ಟನ್ನು ಕೊಟ್ಟಿಲ್ಲ. ಇನ್ನೊಂದಿಷ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ತಿದ್ದೀನಿ. ತುಂಬ ಬ್ಲೌಸ್ಗಳನ್ನ ಕೊಟ್ಟಿದ್ದರು. ಅವರು ಒಂದು 2-3 ದಿನದಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಒಂದು 30 ಬ್ಲೌಸ್ನಷ್ಟು ಕೊಟ್ಟಿದ್ದರು. ಸ್ಟಿಚ್ ಮಾಡಿಕೊಟ್ಟೆ ಎಲ್ಲರಿಗೂ ಕೂಡ. ಕೆಲವೊಂದು ಸಲ ಈ ರೀತಿ ಆರ್ಡ್ರ್ ಬಂದಾಗ ಕಳ್ಕೊಳ್ಳೋದಕ್ಕೆ ಮನಸ್ಸಾಗಲ್ಲ. ಮತ್ತು ಒಬ್ರದ್ದು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಒಂದು ಬ್ಲೌಸ್ನ ಕೊಟ್ಟಿದ್ದರು. ಅದನ್ನು ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಕುಚ್ಚು ಕೂಡ ಕಟ್ಟಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಅವರು ಚಾಯ್ಸೆಲ್ಲ ಏನು ಹೇಳಿರಲಿಲ್ಲ. ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಅಷ್ಟು ಅಮೌಂಟಿಗೆ ನಾನು ಸೂಟ್ ಆಗೋ ರೀತಿ ಮಾಡಿದ್ದೀನಿ. ಕುಚ್ಚಿಂದ ಬ್ಲೌಸಿಂದ 1,500 ಹೇಳಿದರು. 1,500ಕ್ಕೆ ಸೂಟ್ ಆಗೋ ರೀತಿ ಮಾಡಿಕೊಡಿ ಅಂತ. ಸೀರೆಗೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಕುಚ್ಚು ಕಟ್ಟಿದ್ದೀನಿ. ಮತ್ತು ಈ ರೀತಿ ವರ್ಕ್ನ ಮಾಡಿದ್ದೀನಿ. ಸ್ಲೀವ್ಸಿಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲೈನ್ ಎಲ್ಲ ಹಾಕಿ ಈ ರೀತಿ ವರ್ಕ್ನ ಮಾಡಿದ್ದೀನಿ. ಅವರು ಡಿಸೈನ್ ಎಲ್ಲ ಚಾಯ್ಸ್ ಮಾಡಿರಲಿಲ್ಲ. ಅಷ್ಟು ಅಮೌಂಟಿಗೆ ಸೂಟ್ ಆಗೋ ರೀತಿ ಮಾಡಿಕೊಡಿ ಅಂತ ಹೇಳಿದರು. ನಾನು ಅಷ್ಟು ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿದ್ದೀನಿ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ನಾನು ಹೇಳುವಷ್ಟೇ ಅಮೌಂಟ್ನ ಕೊಡೋಲ್ಲ. ಎಲ್ಲ ಕಸ್ಟಮರು ಕೂಡ 150 ಈ ರೀತಿ ಇಟ್ಕೊಂಡೆ ಅಮೌಂಟ್ನ ಕೊಡೋದು. ನೀವು ಪ್ರತಿ ವಿಡಿಯೋದಲ್ಲೂ ನಾನು ಅಮೌಂಟ್ನ ಹೇಳೇ ವಿಡಿಯೋ ಮಾಡ್ತೀನಿ. ಆದರೂ ಕೂಡ ಕೆಲವೊಂದು ಸಲ ನೀವು ಎಷ್ಟು ಅಮೌಂಟ್ ತೊಗೋತೀರಾ, ಈ ಡಿಸೈನ್ಗೆ ಎಷ್ಟಾಗುತ್ತೆ ಅಂತ ನೀವು ಕಮೆಂಟ್ ಮಾಡ್ತೀರಾ. ಮತ್ತು ನನಗೊಬ್ಬರು ಮೆಸೇಜ್ ಮಾಡಿದರು. ಅವ್ರು ಹೇಳಿದ್ರು, ಒಂದು ಮಿಷಿನಲ್ಲಿ ಎಷ್ಟು ಮಾಡ್ಬೋದು ನಾವು ದಿನಕ್ಕೆ, ಮತ್ತು ಎಷ್ಟೊತ್ತು ಬೇಕಾಗತ್ತೆ ಈ ರೀತಿ ಎಲ್ಲ ಕೇಳಿದ್ರು. ಒಂದು ಡಿಸೈನ್ ಮೇಲೆ ಆಗುತ್ತೆ ಟೈಮಿಂಗ್ಸು. ಯಾವ ರೀತಿ ನಾವು ಡಿಸೈನ್ನ ಚಾಯ್ಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇವಾಗ ನಾನು ಸ್ಲೀವ್ಸಿಗೆ ಮತ್ತು ಫ್ರಂಟ್ ಟು ಬ್ಯಾಕಿಗೆಲ್ಲ ವರ್ಕ್ ಮಾಡೋದಕ್ಕೆ ಈ ಡಿಸೈನಿಗೆ ಸ್ಲೀವ್ಸಿಗೆ 1 ಗಂಟೆ 40 ನಿಮಿಷ ಇತ್ತು. ಬ್ಯಾಕ್ಗೆ. ಸ್ಲೀವ್ಸಿಗೂ ಅಷ್ಟೇ 1:30 1:30 ಇತ್ತು. ಮತ್ತು ಫ್ರಂಟಿಗೆ ಒಂದು ಅರ್ಧ ಗಂಟೆ ಇತ್ತು. ನೀವು ಲೆಕ್ಕ ಹಾಕ್ಕೊಳ್ಳಿ ಅಲ್ಲಿಗೆ ಎಷ್ಟೊತ್ತಾಗುತ್ತೆ ಅಂತ. ಒಂದು ಬ್ಲೌಸಿಗೆ ಮಾಡಬೇಕು ಅಂದರೆ ನಾವು ಸಿಂಪಲಾಗೇ ಮಾಡ್ತೀವಿ ಅಂದರೂ ಕೂಡ 1 ಗಂಟೆ 2 ಗಂಟೆಯಲ್ಲಿ ಮಾಡುವಂಥದ್ದಲ್ಲ. ಅಟ್ಲೀಸ್ಟ್ 2.5 ಗಂಟೆನಾದರೂ ಬೇಕು. ಸ್ಲೀವ್ಸಿಗೆ ಒಂದೊಂದು ಬುಟ್ಟ ಮತ್ತು ಫ್ರಂಟ್ ಟು ಬ್ಯಾಕು ಮಾಡ್ತೀನಿ ಅಂದರೆ ಒಂದು 2.5 ಗಂಟೆನಾದರೂ ಒಂದು ಬ್ಲೌಸಿಗೆ ಬೇಕು ನಾವು ಮಾಡಬೇಕು ಅಂದರೆ. ಆ ರೀತಿ ಮಾಡೋದಾದರೆ ಸಿಂಪಲ್ಲಾಗಿ ಒಂದು 3 ಬ್ಲೌಸ್ನ ನಾವು ದಿನಕ್ಕೆ ವರ್ಕ್ ಮಾಡ್ಬೋದು. ಜಾಸ್ತಿ ಹೆವಿ ವರ್ಕು ಹೆವಿ ಡಿಸೈನ್ ಎಲ್ಲ ಆದರೆ ದಿನದಲ್ಲಿ ಒಂದೇ ಬ್ಲೌಸ್ನ ಮಾಡೋಕ್ಕಾಗುವಂಥದ್ದು. ಈ ಬ್ಲೌಸಿಗೆ ಇವಾಗ ನಾನು ತೋರಿಸೋದಲ್ಲ, ಈ ಡಿಸೈನಿಗೆ ನಾನು ಆವಾಗಲೇ ಹೇಳ್ದಾಗೆ 1.5 ಗಂಟೆ ಸ್ಲೀವ್ಸಿಗೆ ಇತ್ತು. ಮತ್ತು ಬ್ಯಾಕ್ಗೂ ಕೂಡ 1.5 ಗಂಟೆ, ಫ್ರಂಟಿಗೆ ಒಂದು 30 ನಿಮಿಷ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಂತ. ತುಂಬ ಟೈಮ್ ತಗೊಳುತ್ತೆ. ಕೆಲವೊಂದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಡಿಸೈನ್ ಯಾವ ರೀತಿ ಇದೆ ಅದ್ರ ಮೇಲೆ ಟೈಮಿಂಗ್ಸ್ ಇರುತ್ತೆ. ಒಂದು ದಿನಕ್ಕೆ 3 ಮಾಡ್ಬೋದು ಮತ್ತು 4 ಮಾಡ್ಬೋದು. ಒಂದೊಂದು ದಿನ ಇಲ್ಲ ಅಂದರೆ ಜಾಸ್ತಿ ಹೆವಿ ಡಿಸೈನ್ ಆದರೆ ಒಂದೇ ಮಾಡೋಕ್ಕಾಗೋದು. ಮನೆಯಲ್ಲೇ ಆಗಿದ್ದರೆ ಮಾಡ್ಬೋದು. ಆದರೆ ಅಂಗಡಿಲಾದರೆ ನಾವು ಹೋಗಿ ಅಂಗಡಿ ಬಾಗಿಲು ತೆಗಿಯೋಷ್ಟರಲ್ಲೇ 10 ಗಂಟೆ ಆಗಿರುತ್ತೆ. ಮತ್ತು ಸಂಜೆ 7 ಗಂಟೆ 8 ಗಂಟೆಗೆಲ್ಲ ಲಾಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಮನೇಲಾದರೆ ನಾವು ಮಾಡ್ಕೋಬೋದು. 1 ಇಲ್ಲ 2 ಹೆವಿ ಆದರೂ ಕೂಡ ಮಾಡ್ಕೋಬೋದು. ಏಕೆಂದರೆ ಎದ್ದ ತಕ್ಷಣ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ಅದು ಮಾಡುತ್ತೆ. ಇದೊಂದು ನೋಡಿ, ಇದನ್ನು ಅಷ್ಟೇ ಎಂಗೇಜ್ಮೆಂಟ್ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕಂದು. ಮಾಮೂಲಿ ನಾರ್ಮಲಾಗೇನೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ರು. ಬ್ಯಾಕು ಬೋಟ್ ನೆಕ್ಕು, ಮುಂದೆ ಇವಾಗೆಲ್ಲ ಬೆಲ್ಟ್ ಬಂದಿದೆಯಲ್ಲ ಮುಂದೆ ಫ್ರಂಟ್ ಬೆಲ್ಟು, ಆ ರೀತಿಯೇ ಮುಂದೆ ಕೊಟ್ಟಿದ್ದೀನಿ. ಇದು ಕೂಡ ಅವರೇ ಚಾಯ್ಸ್ ಮಾಡಿದ್ರು ಈ ರೀತಿ ಇರಲಿ ಅಂತ. ಇದನ್ನೆಲ್ಲ ಕಟ್ಟಿಂಗ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಜಾಸ್ತಿ ಸುತ್ತಳತೆ ಇದೆ, ಜಾಸ್ತಿ ಇರುವಂಥದ್ದನ್ನು ಕಟ್ಟಿಂಗ್ ಮಾಡಿ ಹಾಕಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಆದರೆ ನನಗೆ ಫ್ರೀನೇ ಆಗ್ತಿಲ್ಲ. ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ, ಇತ್ತೀಚೆಗೆ ಹಾಕೋದಕ್ಕೆ ಆಗ್ತಿಲ್ಲ. ಫ್ರೀ ಮಾಡ್ಕೊಂಡು ಮುಂದೆ ಪ್ರಯತ್ನ ಪಡ್ತೀನಿ ಹಾಕೋದಕ್ಕೆ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ. ಇದು ನೋಡಿ, ಇದು ಅಷ್ಟೇ ಬ್ಯಾಕು ಬೋಟ್ ನೆಕ್ ಈ ರೀತಿ ಸಿಂಪಲ್ಲಾಗಿ ಓಪನ್ ಇರಲಿ ಅಂದರೆ ಇವರು 2 ಬ್ಲೌಸಿಗೂ ಅವರೇನೆ ಡಿಸೈನ್ನ ಕಳಿಸ್ಕೊಟ್ಟಿದ್ರು. ನಾನು ಆವಾಗಲೇ ಹೇಳ್ದಾಗೆ ಪ್ರತಿಯೊಂದಕ್ಕೂ ನಾನು ಅಮೌಂಟ್ನ ಹೇಳ್ತೀನಿ, ಇಷ್ಟು ಅಮೌಂಟ್ ತೊಗೋತೀನಿ ಅಂತ. ಇದಕ್ಕೆ ನಾನು 320 ರೂಪಾಯಿ ಅಮೌಂಟ್ನ ತೊಗೊಂಡೆ ಸ್ಟಿಚಿಂಗಿಗೆ. ಈ ಬ್ಲೌಸ್ ಸ್ಟಿಚಿಂಗಿಗೆ ನಾನು 320 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಎಲ್ಲ ಬ್ಲೌಸಿಗೂ ಎಲ್ಲ ವೀಡಿಯೋದಲ್ಲೂ ಕೂಡ ಆದಷ್ಟು ಬ್ಲೌಸಿಗೆ ವರ್ಕಿಗೆ ಎಲ್ಲ ಎಷ್ಟೆಷ್ಟು ಅಮೌಂಟ್ ತೊಗೊಳ್ತೀನಿ ಅಂತ ಹೇಳ್ತೀನಿ. ಆದರೂ ಕೂಡ ನೀವು ಮೆಸೇಜ್ ಮಾಡ್ತೀರಾ. ಮತ್ತು ಎಷ್ಟೋ ಜನ ಮಿಷಿನ್ ಬಗ್ಗೆನೇ ತುಂಬ ವೀಡಿಯೋಸ್ ಮಾಡಿದ್ದೀನಿ ನಾನು. ಮಿಷಿನ್ ಎಷ್ಟು ಕೊಟ್ಟು ತೊಗೊಂಡೆ, ಎಲ್ಲಿ ತೊಗೊಂಡೆ, ಯಾವ ರೀತಿ ವರ್ಕ್ ಮಾಡೋದು, ಯಾವ ರೀತಿ ಕುಚ್ಚು ಕಟ್ಟೋದು, ಪ್ರತಿಯೊಂದು ವೀಡಿಯೋನು ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಅದ್ರ ಬಗ್ಗೆ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಎಲ್ಲ ವೀಡಿಯೋಸು ಇದೆ. ನೀವು ಚೆಕ್ ಮಾಡಿ ನೋಡಿ, ನಿಮಗೆ ಬೇಕು ಅಂದರೆ ನೀವು ತಗೊಳ್ಳಿ. ಎಷ್ಟೋ ಜನ ನಾವು ತೊಗೋಬೇಕು ಅಂದ್ಕೊಂಡಿದ್ವಿ, ಎಷ್ಟು ಅಮೌಂಟು ಅಂತ ಪದೇ ಮೆಸೇಜ್ ಮಾಡ್ತಾನೆ ಇರ್ತೀರ.
ನಾನು ಎಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ, ಆದಷ್ಟು ಕಂಪ್ಯೂಟರ್ ಮಿಷಿನ್ ಬಗ್ಗೆ ನೀವು ನೋಡಿ ನಿಮಗೆ ಬೇಕು ಅಂದರೆ ತಗೊಳ್ಳಿ. ಎಷ್ಟು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಡಿಸೈನ್ ಮಾಡ್ಬೋದು ಎಲ್ಲದೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ನೋಡಿ, ಈ ಬ್ಲೌಸಿಗೆ ನಾನು ಕ್ಯಾನ್ವಾಸ್ನ ಕೊಟ್ಟು ಈ ರೀತಿ ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕು ಅವರೇ ಡಿಸೈನ್ನ ಕಳಿಸ್ಕೊಟ್ಟಿದ್ರು ಈ ರೀತಿ ಇರಲಿ ಅಂತ. ಕ್ಯಾನ್ವಾಸ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಫ್ರಂಟು ನಾರ್ಮಲ್ಲು, ಹಿಂದೆ ಬೋಟ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ. ಈ ಬ್ಲೌಸಿಗೆ ನಾನು 450 ರೂಪಾಯಿ ಅಮೌಂಟ್ನ ತೊಗೋತೀನಿ. ಸೀರೆ ಫಾಲು ಲೈನಿಂಗ್ ಎಲ್ಲ ನಾನೇ ಹಾಕಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. 450 ರೂಪಾಯಿ ಅಮೌಂಟ್ನ ತೊಗೋತೀನಿ. ಎಷ್ಟೋ ಜನಕ್ಕೆ ಹೊಸ್ದಾಗಿ ಟೈಲರಿಂಗ್ ಕಲ್ತಿರ್ತೀರ, ಎಷ್ಟು ಅಮೌಂಟ್ ತೊಗೋಬೇಕು ಅನ್ನೋದು ಗೊತ್ತಿರಲ್ಲ. ನಾವು ಯಾರನ್ನೋ ನೋಡಿ ಅಮೌಂಟ್ನ ತೊಗೋಬಾರ್ದು. ನಮ್ಮ ಕಡೆ ಎಷ್ಟು ಅಮೌಂಟ್ ತೊಗೋತಿದ್ದಾರೆ ಅದನ್ನು ನೋಡಿ ನಾವು ಅಮೌಂಟ್ನ ತೊಗೋಬೇಕು. ಎಲ್ಲೋ ಬೇರೆ ಕಡೆ ನೋಡೋ ಇಲ್ಲ ಸಿಟಿಲಿ ವಿಚಾರಿಸೋ ಅಲ್ಲಿ ಅಷ್ಟು ತೊಗೋತಿದ್ದಾರೆ, ನಾವು ಅಷ್ಟನ್ನು ತೊಗೋಬೇಕು ಅಂತ ತೊಗೋಬಾರ್ದು. ನಮ್ಮಲ್ಲಿ ಅಕ್ಕಪಕ್ಕ ಸ್ಟಿಚ್ ಮಾಡ್ತಿರೋರು ಎಷ್ಟು ಅಮೌಂಟ್ನ ತೊಗೋತಿದ್ದಾರೆ ಅದನ್ನು ನೋಡಿ ನಾವು ಅಮೌಂಟ್ನ ತೊಗೋಬೇಕಾಗತ್ತೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅವ್ರು ಎಷ್ಟು ತೊಗೋತಿದ್ದಾರೆ, ನಾವು ಹೊಸ್ದಾಗಿ ಕಲ್ತಿದ್ದೀವಿ, ನಾವು ಅಷ್ಟೇ ತೊಗೋಬೇಕು ಅಂತ ಅನ್ಕೋತಾರೆ. ಆ ರೀತಿ ಮಾಡಬಾರ್ದು. ಹೊಸ್ದಾಗಿ ಕಲ್ತಿರುವಂಥವ್ರು ಚೆನ್ನಾಗಿ ಸ್ಟಿಚ್ ಮಾಡೋರಿಗಿಂತ ಸ್ವಲ್ಪ ಕಡಿಮೆ ಅಮೌಂಟ್ನೇ ತೊಗೊಂಡಾಗ ಅವರು ನಮ್ಮ ಹತ್ರ ಬರುವಂಥ ಚಾನ್ಸ್ ಇರುವಂಥದ್ದು. ಏಕೆಂದರೆ ನಾವು ಕಡಿಮೆ ಅಮೌಂಟ್ನ ತೊಗೋತೀವಿ, ಯಾವ ರೀತಿ ಸ್ಟಿಚ್ ಮಾಡ್ತಾರೆ, ಕಡಿಮೆ ಅಮೌಂಟ್ನ ತೊಗೋತಿದ್ದಾರೆ ಅಂತ ಬಂದ್ಸಲ ಬಂದು ಅವರು ಕೊಟ್ಟು ನೋಡ್ತಾರೆ. ಆವಾಗ ನಾವು ಅಮೌಂಟು ಕಡಿಮೆನೇ ಹೇಳಿ ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಾಗ ಅವರಿಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದ್ದರೆ ನೆಕ್ಸ್ಟ್ ಬೇಕಾದರೆ ನಾವು ಜಾಸ್ತಿ ಅಮೌಂಟ್ನ ತೊಗೋಬೋದು. ಆದರೆ ಅವರಿಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂದಾಗ ನಮಗೆ ಹೊಸ್ದಾಗಿ ಕಲ್ತಿದ್ದೀವಿ, ಕಸ್ಟಮರ್ ಬೇಕು ಅಂತ ಹೇಳಿದಾಗ ಕೆಲವೊಂದು ಸಲ ನಾವು ಅಮೌಂಟು ಕಡಿಮೆ ಅಮೌಂಟಿಗೆ ತೊಗೋಬೇಕಾಗತ್ತೆ. ಕಡಿಮೆ ಅಮೌಂಟಿಗೆ ಸ್ಟಿಚ್ ಮಾಡಿಕೊಟ್ರೆ ಮಾತ್ರ ನಮ್ಮ ಹತ್ರ ಅವ್ರು ಬರೋ ಚಾನ್ಸ್ ಇರುವಂಥದ್ದು. ಹೊಸ್ದಾಗಿ ನಾವು ಟೈಲರಿಂಗ್ನ ಕಲ್ತಿದ್ದೀವಿ, ನಾವು ಎಷ್ಟು ಅಮೌಂಟ್ನ ತೊಗೋಬೇಕು ಅಂತ ಕನ್ಫ್ಯೂಸ್ ಇರೋರು ಯಾರೇ ಆದರೂ ಅಷ್ಟೇ, ಮೊದಲಿಗೆ ಸ್ವಲ್ಪ ಅಮೌಂಟ್ನ ತೊಗೋಬೇಕು. ನಾವು ಹೊಸ್ದಾಗಿ ಕಲ್ತಿದ್ದೀವಿ, ನಮ್ಮ ಕಸ್ಟಮರ್ ಬರಬೇಕು ಅನ್ನೋ ಆಗಿದ್ದರೆ ನಾವು ಮೊದಲಿಗೆ ಕಡಿಮೆ ಅಮೌಂಟ್ನ ತೊಗೊಂಡು ಅವರಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ಅವರಿಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂದರೆ ಆಮೇಲೆ ಅವ್ರು ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ. ಆವಾಗ ನಾವು ಒಂದು 10 ರೂಪಾಯಿ ಜಾಸ್ತಿ ಅಮೌಂಟ್ನ ತೊಗೊಂಡ್ರು ಕೂಡ ಅವ್ರು ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ. ಕೆಲವೊಂದು ಸಲ ಏನು ಮಾಡಬೇಕಾಗತ್ತೆ ಅಂದರೆ, ಕೆಲವೊಂದು ಸಲ ನಾವು ಇವಾಗ ಒಂದಷ್ಟು ಜನ ನಮಗೆ ಪರಿಚಯ ಆಗಬೇಕು, ನಮಗೆ ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು, ನಾವು ಕೆಲಸ ಮಾಡಬೇಕು ಅನ್ನೋ ಆಗಿದ್ದರೆ ಕೆಲವೊಂದು ಸಲ ಏನು ಮಾಡಬೇಕಾಗತ್ತೆ ಅಂದರೆ, ಈಗ ನಮಗೆ ಗೊತ್ತಿರುವಂಥ ರಿಲೇಷನ್ನು, ನಮ್ಮ ಫ್ರೆಂಡ್ಸ್ ಇರುವಂಥವ್ರು ಅಂಥವರಿಗೆಲ್ಲ ನಾವು ಲೈನಿಂಗು ಫಾಲಿಗೆ ಆಗೋಷ್ಟು ಅಮೌಂಟ್ನ ತೊಗೊಂಡು ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದರೆ ಅವ್ರು ನಮಗೆ ಯಾರಿಗೆ ಕೂಡ ಹೊಸ್ದಾಗಿ ಕಲ್ತಿದ್ದೀವಿ ಬರುತ್ತೆ ಅಮೌಂಟ್ನ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ಯಾರೂ ಬರಲ್ಲ. ಯಾರೇ ಆದ್ರೂ ಅಷ್ಟೇ, ಮೊದಲಿಗೆ ನಾವು ಸ್ವಲ್ಪ ಅಮೌಂಟ್ನ ತೊಗೊಂಡು ಇಲ್ಲ ಈ ರೀತಿ ಲೈನಿಂಗು ಫಾಲಿಗೆ ಆಗೋಷ್ಟು ಅಮೌಂಟ್ನ ಈಸ್ಕೊಂಡು ಸ್ಟಿಚ್ ಮಾಡಿಕೊಟ್ಟಾಗ ಅವರಿಗೆ ನಮ್ಮ ಕಟ್ಟಿಂಗು ಫಿಟ್ಟಿಂಗು ನಮ್ಮ ಸ್ಟಿಚ್ಚಿಂಗ್ ಎಲ್ಲ ಫಿಟ್ಟಿಂಗು ಕರೆಕ್ಟಾಗಿದ್ದರೆ ಆವಾಗ ಅವರು ನಮ್ಮ ಹತ್ರ ನೆಕ್ಸ್ಟ್ ಅಮೌಂಟ್ನ ಕೊಟ್ಟು ಸ್ಟಿಚ್ ಮಾಡಿಸ್ಕೋತಾರೆ. ನಾವು ಮೊದಲಿಗೆ ಒಂದಷ್ಟು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು, ನಾವು ಕೆಲಸ ಮಾಡಬೇಕು, ಕೆಲಸ ಬರಬೇಕು ಅನ್ನೋ ಆಗಿದ್ರೆ ಈ ರೀತಿ ಎಲ್ಲ ಮಾಡಬೇಕಾಗತ್ತೆ. ಹೊಸ್ದಾಗಿ ನಾವು ಟೈಲರಿಂಗ್ನ ಕಲ್ತಿದ್ದೀವಿ ಅಂದರೆ ಒಂದಷ್ಟು ಕಡಿಮೆ ಅಮೌಂಟಿಗೆ ಫಾಲ್ ಹಾಕೊಡುವಂಥದ್ದು, ಕಡಿಮೆ ಅಮೌಂಟಿಗೆ ಸ್ಟಿಚ್ ಮಾಡಿಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡಬೇಕು. ನಾವು ಕೂಡ ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಮಾಡಿದ್ದು. ನಾವು ಮೊದಲಿಗೆ ಕಲ್ತಿದ್ದೀವಿ, ನಮಗೆ ಕೊಡಿ ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ಯಾರೂ ಕೊಡಲ್ಲ. ಅದೇ ನಾವು ಅಮೌಂಟ್ ಇಲ್ಲ ಕೊಡಿ ಸ್ಟಿಚ್ ಮಾಡಿಕೊಡ್ತೀನಿ, ನೀವು ಬರೀ ಲೈನಿಂಗು ಫಾಲಿಗೆ ಆಗೋಷ್ಟು ಅಮೌಂಟ್ನ ಕೊಡಿ, ನಾವು ಸ್ಟಿಚ್ ಮಾಡಿಕೊಟ್ಮೇಲೆ ನೀವು ಇದು ಮಾಡಿ, ಇಲ್ಲ ಕಡಿಮೆ ಅಮೌಂಟ್ ಕೊಡಿ ಸ್ಟಿಚ್ ಮಾಡಿಕೊಡ್ತೀವಿ ಅವರಿಗಿಂತ ಅಂತ ಹೇಳಿದ್ರೆ ನೋಡೋಣ ಅಂದ್ಬಿಟ್ಟು ತಂದುಕೊಡ್ತಾರೆ. ಇಲ್ಲ ನಮಗೆ ಅವರಷ್ಟೇ ಅಮೌಂಟ್ನ ಕೊಡಿ, ನಾವು ಸ್ಟಿಚ್ ಮಾಡ್ತೀವಿ, ನಾವು ಕಟ್ಟಿಂಗ್ನ ಕಲ್ತಿದ್ದೀವಿ, ನಾವು ಹೋಗಿದ್ದೀವಿ ಟೈಲರಿಂಗ್ಗೆ ಅಂದರೆ ನಮ್ಗೆ ಯಾರೂ ಕೊಡಲ್ಲ. ಕಡಿಮೆ ಅಮೌಂಟು ಅಂತ ಹೇಳಿದಾಗಲೇ ಕಸ್ಟಮರ್ ಬರುವಂಥ ಚಾನ್ಸ್ ಇರುವಂಥದ್ದು. ಆದಷ್ಟು ನಾವು ಕಡಿಮೆ ಅಮೌಂಟ್ನ ತೊಗೊಂಡು ಸ್ಟಿಚ್ ಮಾಡಿಕೊಡ್ಬೇಕು. ಚೆನ್ನಾಗಿ ನಾವು ಇಂಪ್ರೂವ್ಮೆಂಟ್ ಕಾಣಬೇಕು ಅನ್ನೋಗಿದ್ರೆ ಮೊದಲಿಗೆ ಈ ರೀತಿ ಎಲ್ಲ ಮಾಡಿ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಂಡ್ರೆ ಆವಾಗ ಒಂದು 4 ಜನಕ್ಕೆ ನಾವು ಪರಿಚಯ ಆದರೆ ಆಮೇಲೆ ಜಾಸ್ತಿ ಅಮೌಂಟ್ ಹೇಳಿದ್ರು ಕೂಡ ಅವರು ಕೊಟ್ಟು ಸ್ಟಿಚ್ ಮಾಡಿಸ್ಕೋತಾರೆ. ನಾವು ಕೂಡ ಸ್ಟಾರ್ಟಿಂಗಲ್ಲೆಲ್ಲ ಇದೇ ರೀತಿ ಮಾಡಿದ್ದು. ಎಷ್ಟೋ ಜನ ಇವಾಗ ಹೊಸ್ದಾಗಿ ಹೋಗಿ ತುಂಬ ಜನ ಟೈಲರಿಂಗ್ನ ಕಲ್ತ್ಕೋತಿದ್ದಾರೆ, ಆದರೆ ಕಲಿತು ಕೆಲಸ ಬರ್ತಿಲ್ಲ ನಮಗೆ ಅನ್ನೋರು ಎಷ್ಟೋ ಜನ ಇದ್ದಾರೆ. ನನ್ನ ಹತ್ರ ಬರುವಂಥವರು ಅದೇ ಹೇಳ್ತಿದ್ದಾರೆ, ಯಾಕೆ ನಾನು ಕಲ್ತಿದ್ದೀನಿ, ಬರೀ ನನ್ನನ್ನು ಮಾತ್ರ ಸ್ಟಿಚ್ ಮಾಡ್ಕೋತಿದ್ದೀನಿ, ನನಗೆ ಕಸ್ಟಮರ್ ಯಾರು ಕೊಡ್ತಿಲ್ಲ ಅಂತ ಎಷ್ಟೋ ಜನ ಬಂದು ಹೇಳ್ತಾರೆ. ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಹೊಸ್ದಾಗಿ ಕಲ್ತಿರುವಂಥವ್ರು ಯಾರೇ ಆದರೂ ಕೂಡ ಈ ರೀತಿ ಎಲ್ಲ ಮಾಡಿ ನೀವು ಕೂಡ ಒಂದಷ್ಟು ದಿನ ಮಾಡಿ, ಒಂದು 6 ತಿಂಗಳು 3 ತಿಂಗಳು ಈ ರೀತಿ ಎಲ್ಲ ಮಾಡಿದಾಗ ಹೊಸ ಕಸ್ಟಮರ್ ನಮಗೂ ಕೂಡ ಆಗ್ತಾರೆ. ಅದನ್ನು ಬಿಟ್ಟು ನಾವು ಮೊದಲಿಗೆ ಅಮೌಂಟ್ ಸಂಪಾದನೆ ಮಾಡಬೇಕು ಅಂತ ಹೋದರೆ ಆಗಲ್ಲ. ಮೊದಲಿಗೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು, ಆಮೇಲೆ ಕಸ್ಟಮರ್ ಅವರೇ ಬರ್ತಾರೆ. ನಾವು ಹೋಗಿ ಟೈಲರಿಂಗ್ನ ಕಲ್ತಿದ್ದೀವಿ, ನಮಗೂ ಕಸ್ಟಮರ್ ಬೇಕು ಅಂದರೆ ಕೆಲವೊಂದು ಸಲ ಈ ರೀತಿ ಎಲ್ಲ ನಾವು ಮಾಡಬೇಕಾಗತ್ತೆ. ನಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು, ನಾವು ಕೂಡ ಒಂದಷ್ಟು 4 ಜನಕ್ಕೆ ಪರಿಚಯ ಆಗಬೇಕು, ನಾವು ಕೂಡ ಸ್ಟಿಚ್ ಮಾಡಬೇಕು, ಒಂದಷ್ಟು ಜನಕ್ಕೆ ಸ್ಟಿಚ್ ಮಾಡಿ ಅಮೌಂಟ್ ಅರ್ನಿಂಗ್ ಮಾಡಬೇಕು ಅನ್ನೋ ಆಗಿದ್ರೆ ಈ ರೀತಿ ಎಲ್ಲ ಮಾಡಬೇಕಾಗತ್ತೆ. ನಮಗೂ ಕೂಡ ಅಷ್ಟೇ, ಮೊದಲಿಗೆ ನಾವು ಹೋಗಿ ಟೈಲರಿಂಗ್ ಕಲ್ತಿದ್ದೀವಿ ಅಂದ ತಕ್ಷಣ ಯಾರೂ ಕೂಡ ತಂದುಕೊಟ್ಟಿಲ್ಲ. ನಾವು ಕೂಡ ಇದೇ ರೀತಿ ಎಲ್ಲ ಮಾಡಿಕೊಂಡು ಇವಾಗ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಜಾಸ್ತಿ ಜನಕ್ಕೆ, ಇವಾಗ ನಾನು ಒಂದು 2-3 ಜನಕ್ಕೆ ನಾನೇ ಕಟ್ಟಿಂಗ್ ಮಾಡಿಕೊಡ್ತೀನಿ, ನನಗೆ
ಸ್ಟಿಚ್ ಮಾಡಿಕೊಡ್ತಾರೆ ಅವರೇ ಕೂಡ. ಹಾಗೆಯೇ ಒಂದೊಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡಬೇಕು ಹೊರತು ಒಂದೇ ಸಲ ಯಾವುದು ಕೂಡ ಆಗಲ್ಲ. ಯಾರೆಲ್ಲ ಟೈಲರಿಂಗ್ನ ಇವಾಗ ಇತ್ತೀಚೆಗೆ ತುಂಬ ಜನ ಕಲ್ತ್ಕೊತಿದ್ದಾರೆ ಅನ್ಕೋತೀನಿ. ಟೈಲರಿಂಗ್ನ ಕಲಿತು ನಂಗೆ ಕೆಲಸ ಇಲ್ಲ ಅಂತ ಅಂತಿರೋರು, ನೀವು ಸುಮ್ಮನೆ ಇದ್ದರೆ ಕೆಲಸ ಬರಲ್ಲ. ನಿಮ್ಮ ಪ್ರಯತ್ನ ತುಂಬ ಮುಖ್ಯ. ನೀವು ಏನು ಪ್ರಯತ್ನ ಪಡ್ತೀರಾ ನಿಮ್ಮ ರಿಲೇಷನ್ನು, ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಕಡೆ ಕೂಡ ಅಷ್ಟೇ. ಕೊಡಿ ನಾವು ಕಟ್ಟಿಂಗ್ ಸ್ಟಿಚಿಂಗ್ ಕಲ್ತಿದ್ದೀವಿ, ಈ ರೀತಿ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಅವರಿಗೆ ಹೇಳಿದಾಗ ಅವ್ರು ನಮಗೆ ತಂದುಕೊಡೋಂಥ ಚಾನ್ಸ್ ಇರೋದು. ಇಲ್ಲ ನಾವು ಕಟ್ಟಿಂಗ್ ಕಲ್ತಿದ್ದೀವಿ ಅವರೇ ತಂದುಕೊಡ್ತಾರೆ, ಕಟ್ಟಿಂಗ್ ಕ್ಲಾಸ್ಗೆ ಹೋಗಿದ್ದೀವಿ ಅಂದರೆ ಯಾರು ಕೂಡ ತಂದುಕೊಡಲ್ಲ. ಇವಾಗ ಕಟ್ಟಿಂಗ್ ಕ್ಲಾಸ್ಗೆ ಹೋಗಿದ್ದಾರೆ, ಯಾವ ರೀತಿ ಕಟ್ ಮಾಡ್ತಾರೋ, ಯಾವ ರೀತಿ ಸ್ಟಿಚ್ ಮಾಡಿಕೊಡ್ತಾರೋ ಅನ್ನೋ ಭಯ ಎಂಥವರಿಗೂ ಇರುತ್ತೆ. ಯಾರೇ ಆದರೂ ಕೂಡ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಕೊಡಿ ಅಂದ ತಕ್ಷಣ ನಮಗೆ ಕೊಡಲ್ಲ. ನೀವು ಕೂಡ ಅಷ್ಟೇ, ನಿಮ್ಮ ಭಯನ ಬಿಟ್ಟು ನೀವು ಕೇಳಬೇಕು ಅವರಿಗೆ ಈ ರೀತಿ ಇದೆ ಅಂತ ಹೇಳಿದಾಗ. ಮತ್ತು ಕೆಲವೊಂದಷ್ಟನ್ನು ನಾವೇ ಕೂಡ ಸ್ಟಿಚ್ ಮಾಡಿ ಹಾಕೋಬೇಕಾಗತ್ತೆ. ಕೆಲವೊಂದು ಡಿಸೈನು, ಕೆಲವೊಂದು ಪ್ಯಾಟ್ರನ್ ಎಲ್ಲ ನಾವೇ ಸ್ಟಿಚ್ ಮಾಡಿ ಹಾಕೊಂಡಾಗ ಈ ರೀತಿ ಕಟ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ, ಈ ರೀತಿ ಕಟ್ಟಿಂಗ್ ಕ್ಲಾಸ್ ಕಲ್ತಿದ್ದೀನಿ, ನಾನು ಕೂಡ ಇದನ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಅಂತ ಹೇಳಿದಾಗ ಅವರು ಕೂಡ ನೋಡಿ ಇದನ್ನೆಲ್ಲ ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾರೆ ಅಂದರೆ ನಮಗೂ ಕೂಡ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಕೊಡುವಂಥ ಚಾನ್ಸ್ ಇರುತ್ತೆ. ಫಸ್ಟಿಗೆ ನಾವು ಚೆನ್ನಾಗಿ ಪ್ರಯತ್ನ ಪಡಬೇಕು. ನಾವು ಕಲ್ತಿದ್ದೀವಿ ಅಂದರೆ 1 ವರ್ಷ, 6 ತಿಂಗಳು, 2 ವರ್ಷವೂ ತಗೊಳುತ್ತೆ ಕೆಲವೊಬ್ಬರಿಗೆ. ಆ ರೀತಿಯೆಲ್ಲ ಆದಮೇಲೆ ಇಂಪ್ರೂವ್ಮೆಂಟ್ ಆಗುವಂಥದ್ದು. ನೀವು ಕೂಡ ಈ ರೀತಿಯೆಲ್ಲ ಪ್ರಯತ್ನ ಪಡಿ. ಯಾರೇ ಆದರೂ ಅಷ್ಟೇ, ಟೈಲರಿಂಗ್ ಕಲಿತು ಮನೇಲಿ ಸುಮ್ಮನೆ ಇದ್ದರೆ ಯಾರೂ ಕೂಡ ಕಸ್ಟಮರ್ ಬಟ್ಟೆನ ತಂದುಕೊಡಲ್ಲ. ನಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ. ನೀವೆಷ್ಟು ಪ್ರಯತ್ನ ಪಡ್ತೀರಾ ಅಷ್ಟು ನೀವು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀನಿ. ಈ ಕೆಲಸದಲ್ಲಿ ನಾನು ಇಂಪ್ರೂವ್ಮೆಂಟ್ ಕಾಣಬೇಕು ಅಂದರೆ ಇವಾಗ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಕೂಡ ಆಗುತ್ತೆ ನನಗೆ ಎಷ್ಟೊಂದು ಕೆಲಸ ಬರ್ತಿದೆ ಅಂತ. ನಿಜವಾಗ್ಲೂ ನಂಗೆ ಇಷ್ಟೊಂದು ಕೆಲಸ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಮತ್ತು ಇಷ್ಟೊಂದೆಲ್ಲ ಮಾಡ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ರಾಯರ ಕೃಪೆನೋ ಏನೋ ಇಷ್ಟೊಂದು ಕೆಲಸ ಬರ್ತಿದೆ, ಅಷ್ಟೊಂದು ಮುಂದೆ ಬಂದಿದ್ದೀನಿ ಕೂಡ ನಾನು ಕೂಡ. ನನಗೆ ಇದರಿಂದನೇ ಕೂಡ ತುಂಬಾ ಹೆಲ್ಪ್ ಆಗಿದೆ. ನಾನು ಜಾಸ್ತಿ ಹೇಳ್ತಾ ಇದ್ದರೆ ಇನ್ನೂ ತುಂಬ ಇದೆ. ಇನ್ನೂ ಮುಂದಿನ ವಿಡಿಯೋದಲ್ಲಿ ತುಂಬ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ರೆ ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ. ಆದಷ್ಟು ವಿಡಿಯೋ ಇಷ್ಟ ಆಗಿರೋ ಲೈಕು, ಶೇರ್, ಕಮೆಂಟು ಮಾಡಿ. ಮುಂದೆ ನನಗೆ ಗೊತ್ತಿರೋಷ್ಟನ್ನು, ಅಂದರೆ ಸಾಧ್ಯ ಆಗೋಷ್ಟನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ದಯವಿಟ್ಟು ಸುಮ್ಮನೆ ಅಂತೂ ಇರಬೇಡಿ. ನಿಮ್ಮ ಪ್ರಯತ್ನನೇ ತುಂಬಾ ಮುಖ್ಯ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ.